ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಕೂಡ ಒಂದೇ ಸ್ಟೆಪ್ಪಲ್ಲಿ ಬೇಗ ಆಗುವಂಥ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ನೀವು ಹಾಕ್ಕೋಬೋದು. ಫಸ್ಟು ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ, ಕ್ರೀಮು ಮತ್ತು ಆರೆಂಜ್, ಸಿಲ್ವರ್ ಹಾಗೆ ಗೋಲ್ಡ್ ಕಲರಲ್ಲಿ ಸ್ಯಾರಿ ಕಲರ್ ಇದೆ. ಸ್ಯಾರಿ ಬಂದು ತುಂಬ ರಿಚ್ ಆಗಿದೆ. ಒಂದೇ ಸ್ಟೆಪ್ಪಲ್ಲಿ ಸಿಂಪಲ್ ಆಗಿ ಸಾಕು ಅಂತ ಕೇಳಿದ್ದಕ್ಕೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿ ಇದೆ, ಖಂಡಿತವಾಗ್ಲೂ ಸತೆ ಟ್ರೈ ಮಾಡಿ. ಇದಕ್ಕೆ ದಾರ ಬಂದು ಸೇಮ್ ಪಲ್ಲು ಕಲರ್ ದಾರನೇ ವರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ಯಾರಿಯಲ್ಲಿ ಕ್ರೀಮ್ ಇರೋದ್ರಿಂದ ನಾನು ಹಾಕುವಂಥ ಗೋಲ್ಡ್ ಬೀಡ್ಸ್ ಬಂದು ಹೈಲೈಟ್ ಆಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನು ಸೇಮ್ ಬಾರ್ಡರ್ ಕಲರಲ್ಲೇ ವರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಕಾಂಟ್ರಾಸ್ಟ್ ಕಲರ್ ಇದ್ದರೆ ನೀವು ಕಾಂಟ್ರಾಸ್ಟ್ ಕಲರಲ್ಲಿ, ಅಪೋಸಿಟ್ ಕಲರಲ್ಲಿ ಕೂಡ ವರ್ಕನ್ನು ನೀವು ಮಾಡ್ಕೋಬೋದು. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ವೆರೈಟಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಗೋಲ್ಡು ಮತ್ತು ಗೋಲ್ಡ್ ಕಲರು ಫ್ಲವರ್ ಇರುವಂಥ ಬೀಡ್ಸು, ಒಂದು ಫ್ಲವರ್ ಬೀಡ್ಸು ಹಾಗೆ ಒಂದು ರೌಂಡ್ ಶೇಪ್ ಇರುವಂಥ ಬೀಡ್ಸನ್ನ ಇಲ್ಲಿ ನಾನು ಈ ಡಿಸೈನ್ಗೆ ನಾನು ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ನಿಮಗೆ ಫ್ರೀ ಸಿಕ್ಕಾಗ ಕೂಡ ನೀವು ನೋಡ್ಕೋಬೋದು. ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ನು ಹಾಗೆ ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಪಲ್ಲುಗೆ ದಾರನ ಎಳ್ಕೊತೀವಲ್ವ, ದಾರನ ಎಳ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನು ಒಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿಬಿಟ್ಟು ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 4 ಚೈನ್ಗಳನ್ನು ಹಾಕಿಬಿಟ್ಟು ಈ 4 ಚೈನು ಎಲ್ಲಿ ಬರುತ್ತೆ ನೋಡ್ಕೊಬಿಟ್ಟು ಒಂದು ಪಾಯಿಂಟಷ್ಟು ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಈ ರೀತಿ ದಾರ ತೊಗೊಂಡು ಈ 4 ಚೈನ್ನ ಲಾಕ್ ಮಾಡ್ಕೊಂಬಿಟ್ಟು ಈಗ ಮತ್ತೆ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. ಫಸ್ಟು 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ, ಆಮೇಲೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ 4 ಚೈನು ಆಮೇಲೆ 3 ಚೈನ್ನ ಹಾಕಿದ್ದೀನಿ. ಹಾಕಿದ ಮೇಲೆ ನೋಡಿ, ಈಗ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೊಂಬಿಟ್ಟು ಒಂದು ಫ್ಲವರ್ ಇರುವಂಥ ಬೀಡ್ಸನ್ನು ಇನ್ಸೆಟ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಫ್ಲವರ್ ಬೀಡ್ಸನ್ನು ಹಾಕಿಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಬೀಡ್ಸು ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಪಾಯಿಂಟಿಗೆ ಪಲ್ಲುಗೆ ಈ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೋಬೇಕು. 1 2 3 4 5 5 ಚೈನ್ ನೋಡಿ ಕರೆಕ್ಟ್ ಆಗುತ್ತೆ, ಟೈಟಾಗಿ ಆಗುತ್ತೆ. ಇಲ್ಲಿ 5 ಹಾಕಿದ್ದೀನಲ್ಲ, ಇನ್ನೂ ಒಂದು 6 ಚೈನ್ಗಳನ್ನ ಹಾಕ್ತೀನಿ. ಸೊ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಚೈನ್ಸನ್ನು ಹಾಕ್ಕೊಳ್ಳಿ. 6 ಚೈನ್ಗಳನ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ 3 ಚೈನ್ ಲಾಕ್ ಹಾಕಿದ್ವಲ್ವ, ಸೊ ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ರಿವರ್ಸಲ್ಲಿ ಥ್ರೆಡನ್ನು ಈ ರೀತಿ ಎಳ್ಕೋಬೇಕು. ನೀವು ಹೇಗಿದ್ದರೆ ಸೀರೆನ ಟರ್ನ್ ಮಾಡ್ಕೊಂಡು ಕೂಡ ದಾರನ ಎಳ್ಕೋಬೋದು. ಈ ರೀತಿ ತೊಗೊಂಡ್ಮೇಲೆ ಉಳಿದಿರೋಂಥ ದಾರ ಏನಿದೆಯಲ್ಲ ಅದನ್ನು ಸ್ವಲ್ಪ ಟೈಟಾಗಿ ಮಾಡ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ಮೇಲೆ ಹಾಕಿರುವಂಥ 3 ಚೈನ್ನ ಈ ರೀತಿ ಎಳ್ಕೋಬೇಕು. ಸ್ವಲ್ಪ ಲೂಸ್ ಆಗಿರೋದನ್ನು ಈ ರೀತಿ ಟೈಟ್ ಮಾಡಿಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು, 2 ಬರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ 5 ಚೈನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 2ರಿಂದ 1 ಸತಿ, ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ರೆಡಿ ಆಗುತ್ತೆ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಮತ್ತೆ ಇದೇ 5 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಳ್ಳೋಣ. ಮತ್ತು 5 ಚೈನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ.
ಇಲ್ಲಿ ನಾನು 3 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ರೌಂಡ್ ಶೇಪ್ ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊಂಡಿದ್ದೀನಲ್ಲ, ಇಲ್ಲಿ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೊಳ್ಳೋಣ. ಮತ್ತು ಈಗ ಇನ್ನೊಂದು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸರ್ತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಅಂದರೆ ಒಂದೊಂದು ತ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಒಂದೊಂದು ಬೀಡ್ಸ್ಗಳನ್ನ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಫಸ್ಟು ನೀವು ಚೈನ್ ಮೇಲೆ ತೊಗೊಂಡಿದ್ದೀವಲ್ವ, ಅದು ಕೂಡ ಒಂದು ರೀತಿ ಕೌಂಟ್ ಆಗಿರುತ್ತೆ. ಇಲ್ಲಿ ಅದನ್ನು ತೊಗೊಂಡ್ಬಿಟ್ಟು 4 ಬರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಒಂದೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಬೀಡ್ಸ್ಗಳನ್ನ ಹಾಕಿದ್ದೀನಿ. ಇಲ್ಲಿ 3 ಮಣಿಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನೋಡಿ ಮಾಮೂಲಾಗಿ ಫಸ್ಟ್ ಹಾಕಿರೋ ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಈ ಕಡೆ ಕೂಡ ನಾನು 4 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. ಮತ್ತು 2ರಿಂದ 1 ಸರ್ತಿ, 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸರಿ, 2ರಿಂದ 1 ಸರ್ತಿ, ಮತ್ತು 2ರಿಂದ 1 ಸರ್ತಿ. ಈ ಕಡೆ 4 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಲಾಸ್ಟ್ ಮೇಲೆ ಡಿಸೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಈಗ ಮತ್ತೆ 1 ಸತಿ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಂಡು ಫಸ್ಟ್ ಲಾಕ್ ಮಾಡಿದ್ದೀವಿ ನೋಡಿ, ಬೀಡ್ ಲಾಕ್ ಏನು ಮಾಡಿದ್ದೀವಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ 2ರಿಂದ 1 ಸರಿ, ಮತ್ತು 2ರಿಂದ 1 ಸರ್ತಿ, ಮತ್ತು 2ರಿಂದ 1 ಸರ್ತಿ ಥ್ರೆಡನ್ನ ತೊಗೊಂಡು ಈಗ ಮತ್ತೆ ಬಟ್ಟೆಗೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಡಿಸೈನ್ ಬಂದು ಈ ಥರ ಬರುತ್ತೆ. ಈಗ ಮತ್ತೆ 1 2 3 4 ಚೈನ್ಸನ್ನು ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತು 1 2 3 ಚೈನ್, ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೊಂಡ್ಬಿಟ್ಟು ಮತ್ತು ಈಗ ಸೇಮ್ ಮತ್ತೆ ಒಂದು ಫ್ಲವರ್ ಬೀಡ್ಸನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಆದ ತಕ್ಷಣವೇ ಮತ್ತೆ ಪಲ್ಲುಗೆ ಅದು ಎಲ್ಲಿಗೆ ಬರುತ್ತೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಬೀಡ್ಸನ್ನು ಲಾಕ್ ಮಾಡಿಕೊಂಡು ಮತ್ತು ಸೇಮ್ 1 2 3 4 5 6 ಚೈನ್ಸನ್ನು ಹಾಕಿ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈ 3 ಚೈನ್ ಲಾಕ್ ಹಾಕಿದ್ದೀವಲ್ವ, ಆ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬ್ಯಾಕ್ ಸೈಡಿಂದ ಮೇಲೆ ಹಾಕಿರುವಂಥ 6 ಚೈನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ತಕ್ಷಣವೇ ಮತ್ತೆ 3 ಚೈನ ಹಾಕ್ಕೋಬೇಕು. 3 ಚೈನ್ ಹಾಕಿ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತು ಈ 4 ಚೈನಲ್ಲಿ ರಿವರ್ಸಲ್ಲಿ ಮತ್ತು ಥ್ರೆಡನ್ನು ಈ ರೀತಿ ಎಳ್ಕೊಂಡ್ಬಿಟ್ಟು ಈ ರೀತಿ ಲಾಕನ್ನು ಮಾಡಿಕೊಂಡು ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಮತ್ತು ಈ ಫ್ಲವರ್ ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಫಸ್ಟ್ 3 ಚೈನ್ ಏನಿದೆಯೋ ಆ ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಳ್ಳೋಣ ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಈ ರೀತಿ 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಬೀಡ್ಸನ್ನು ಹಾಕಿ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಮತ್ತೆ 5 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀವಿ. ಮಿಡ್ಲಲ್ಲಿ ಮಾತ್ರ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಬೇಕು ನಮಗೆ, ಹೆವಿಯಾಗಿ ಬೀಡ್ಸ್ ಬೇಕು ಅನ್ನೋಂಗಿದ್ರೆ ನೀವು ಸ್ಟಾರ್ಟಿಂಗಿಂದನೇ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಬೀಡ್ಸನ್ನು ಹಾಕಿಬಿಟ್ಟು ಗ್ರ್ಯಾಂಡಾಗಿ ಕೂಡ ನೀವು ಮಾಡ್ಕೋಬೋದು. ಬಟ್ ಇದು ಸಿಂಪಲ್ ಆದರೂ ಕೂಡ ಇದು ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ಕನ್ನೇ ಕೊಡುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ 3 ಬೀಡ್ಸ್ಗಳನ್ನ ಹಾಕಿದ್ದೀನಿ. ಈಗ ಮತ್ತೆ 4 ಮಾಮೂಲಾಗಿ ಪ್ಲೇನಾಗಿ ಕಂಬಗಳನ್ನ ಹಾಕ್ತಾಯಿದ್ದೀನಿ.
ಸೊ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ತ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ 4 ಆದ ತಕ್ಷಣವೇ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಲಾಸ್ಟ್ನೇದು ಲಾಕ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟಿಂಗ್ ಬೀಡ್ ಲಾಕ್ ಹಾಕಿರ್ತೀವಲ್ಲ ಆ ಒಂದು ಗ್ಯಾಪಲ್ಲಿನೇ ತ್ರಿಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಮತ್ತು ಮೆಜರ್ಮೆಂಟ್ನ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ ಮತ್ತು ಕುಚ್ಚು ಕಟ್ಟೋದಕ್ಕೆ 4 ಚೈನ್ಸನ್ನು ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನೀವು ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. 3ನೇ ಆಚ್ ಕೂಡ ರೆಡಿ ಮಾಡಿದ್ದೀನಿ ಇಲ್ಲಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಲಾಸ್ಟಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿವರೆಗೆ ಹಾಕಿದ್ದೀನಿ, ಎಷ್ಟು ಆಚ್ ಬಂದಿದೆ ಅಂತ. ಸೊ ಈ ರೀತಿಯಾಗಿ ನೀವು ಡಿಸೈನ್ನ ಹಾಕಿಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿ ಡಿಸೈನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ಡಿಸೈನನ್ನು ಕೂಡ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ಒಂದೇ ಕಲರಲ್ಲಿ ವರ್ಕ್ ಮಾಡಿಬಿಟ್ಟು ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸ್ಯಾರಿಯಲ್ಲಿ ಕ್ರೀಮ್ ಕಲರ್ ಇರೋದ್ರಿಂದ ಕ್ರೀಮ್ ಕಲರಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ನಿಮಗೇನಾದರೂ ಕಾಂಟ್ರಾಸ್ಟ್ ಕಲರ್ ಸ್ಯಾರೀಸ್ ಇದ್ದರೆ ಸೊ ಕಾಂಟ್ರಾಸ್ಟಲ್ಲಿ ವರ್ಕ್ ಮಾಡಿಕೊಂಡು ಕುಚ್ಚು ಕೂಡ ನೀವು ಕಟ್ಕೋಬೋದು. ಕುಚ್ಚು ಕೂಡ ಅಷ್ಟೇ ತುಂಬ ಶಾರ್ಟಲ್ಲಿ ಕಟ್ಟಿದ್ದೀನಿ, ಅಂಥ ಲೆಂತಿಯಾಗಿಲ್ಲ, ಮೀಡಿಯಮ್ ಸೈಜಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಈ ಥರ ಫ್ಲವರ್ ಬೀಡ್ಸನ್ನು ಹಾಕಿದ್ದೀನಿ. ಬೇಕಿದ್ರೆ ನೀವು ರೌಂಡ್ ಶೇಪ್ ಬೀಡ್ಸ್ ಕೂಡ ಟ್ರೈ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಸಿಂಪಲ್ ಆದರೂ ಕೂಡ ಈ ಒಂದು ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ತುಂಬ ಈಸಿ ಇದೆ ಹಾಕ್ಕೊಳ್ಳೋದು, ತುಂಬ ಬೇಗ ಕೂಡ ಆಗುತ್ತೆ. ಸೊ ಫೈನಲ್ ಆಗಿ ಕಂಪ್ಲೀಟಾಗಿ ಲುಕ್ ನೋಡ್ಬೋದು ನೀವು. ತುಂಬಾ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ ಈ ಡಿಸೈನು. ಖಂಡಿತ ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.